ನಾನು ಒಂದು ಒಗಟ್ ಕೇಳ್ತೀನಿ, ಅದನ್ನ ನೀನು ತಪ್ಪಿಲ್ದಂಗೆ ಬಿಡಿಸಿದ್ರೆ ನಿನ್ಗೆ ನಿಮ್ಮ ಅಮ್ಮ ಸಿಗ್ತಾರೆ. ತಿರುಗ್ತಾ ಇರ್ತೀನಿ ಆದ್ರೆ ಹಾರೋದಿಲ್ಲ. 3 ಕೈ ಇದೆ ಆದ್ರೆ ತಪ್ಕೊಳ್ಳೋದಿಲ್ಲ. ಚಳಿಲೇ ಬೇಕಾಗಿಲ್ಲ, ಶೆಕೆಲೆ ನಿಂತ್ಕೊಳ್ಳಲ್ಲ. ನಾನು ಯಾರು? ಅಮ್ಮ, ನಿಮ್ಮಮ್ಮನ ಎಷ್ಟು ಲಕ್ಷಣವಾಗಿ ರೆಡಿ ಮಾಡಿದ್ದೀನಿ ಅಂತ. ಖುಷಿನೋ ಸಂತೋಷನಾ? ಅಮ್ಮ, ಅಮ್ಮ, ನೀನು ನ್ಯಾಚುರಲ್ ಬ್ಯೂಟಿನೇ ಹೌದು, ಒಪ್ಕೋತೀನಿ. ಆದರೆ ಇವತ್ತೇನೋ ಸಖತ್ತಾಗಿ ಕಾಣಿಸ್ತಾ ಇದೆಯಮ್ಮ. ಮುಖದಲ್ಲಿ ಒಂಥರ ಕಳೆವು ಮುಡಿದೆ ನಿನಗೆ, ಬಳ 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 ಅಂತ ಉಳಿತಾ ಇದೆಯಮ್ಮ. ಈ ರೆಡಿಯಾಗಿ ಮದುವೆ ಮನೆಗೆ ಹೋದಾಗ ಅಥವಾ ಯಾವ್ದಾದ್ರು ಫಂಕ್ಷನಿಗೆ ಹೋದಾಗ ಫೋಟೋಗ್ರಾಫರ್ ಬಂದು ಮೇಡಮ್ ಸಖತ್ತಾಗಿ ಕಾಣ್ತಾ ಇದ್ದೀರಾ, ಒಂದೇ ಒಂದು ಫೋಟೋ ಅಂತ ರಿಕ್ವೆಸ್ಟ್ ಮಾಡ್ತಾರಲ್ಲ, ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆಯಾ. ಕೃಷ್ಣ, ಯಶೋ ಬಾಯ್ಲೆ, ನಿನಗೇನೋ ತೋರಿಸ್ತೀನಿ. ಬಾ 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 ಬಾ. ನೀನು ನೋಡ್ಬೇಕಾಗಿರೋದು ಇದನ್ನ. ಅಮ್ಮ ನೋಡು, ಏನು ಮುದ್ದಾಗಿ ಕಾಣಿಸ್ತಿದ್ದಾಳೆ. ಅಮ್ಮ ಜೀವಂತವಾಗಿ ಎದ್ದು ಬಂದು ನಿಂತ್ಕೊಂಡು ನಮ್ಮನ್ನೇ ನೋಡ್ತಿರೋ ಥರ ಇಲ್ವಾ? ರುಕ್ಕು ನೋಡು, ಎಷ್ಟು ಚೆನ್ನಾಗಿ ಈ ಫೋಟೋನ ರೆಡಿ ಮಾಡಿಸಿದ್ದಾಳೆ. ಅವಳೊಂಥರ ಕಲಾಕಾರ ಯಶೋ. ನೀನೇನೇ ಹೇಳು, ಅವಳು ಬರೀ ಫೋಟೋ ಕೊಟ್ಟಿದ್ದಲ್ಲ, ನಮ್ಮಮ್ಮನ್ನ ಜೀವಂತವಾಗಿ ಕೊಟ್ಬಿಟ್ಲು ಯಶೋ. ಕಲಾಕಾರ ಅವಳು, ಕಲಾಕಾರ. ಕೃಷ್ಣ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಗಮನ ಕೇಳಿಸ್ಕೋ. ನೀನು ಹೇಳಿದ್ಮೇಲೆ ನಾನು ಕೇಳದೆ ಇರ್ತೀನಾ? ಹೇಳು. ನಾನು ತಮಾಷೆ ಮಾಡ್ತಿಲ್ಲ ಕೃಷ್ಣ, ತುಂಬ ಸೀರಿಯಸ್ ಮ್ಯಾಟ್ರು, ಅರ್ಥ ಮಾಡ್ಕೋ. ನಾನು ಸೀರಿಯಸ್ ಆಗೇ ಕೇಳ್ತಾ ಇದ್ದೀನಿ, ಹೇಳು. ನೋಡು ಕೃಷ್ಣ, ನಾವು ಈಗಾಗಲೇ ಒಂದು ಹೆಣ್ಣನ್ನು ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದಾಗಿದೆ. ಈ ಮನೆಗೆ ಏನು ಬೇಕು ಏನು ಬೇಡ ನೋಡ್ಕೊಳ್ಳೋ ಜವಾಬ್ದಾರಿ ಅವಳದ್ದು. ಹಾಗೆ ಅವಳಿಗೆ ಏನು ಬೇಕು ಏನು ಬೇಡ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಆದರೆ ಇಲ್ಲಿ ರುಕುಗೆ ಏನು ಕೆಲಸ? ಅವಳು ಯಾಕೆ ಇಲ್ಲಿದ್ದಾಳೆ? ಫೋಟೋನ ತಗೊಂಡು ಹೋಗಿ ಸರಿ ಮಾಡಿಸ್ಕೊಂಡು ಬಂದಿದ್ದಾಳೆ ಅಂತಂದರೆ ಅದರಲ್ಲಿ ಅವಳು ಒಳ್ಳೆತನ ತೋರಿಸ್ಕೊಳ್ಳೋದಕ್ಕೋ ಅಥವಾ ನಿನ್ನನ್ನು ಬಲೆ ಹಾಕ್ಕೊಳ್ಳೋದಕ್ಕೋ ನನಗೆ ಗೊತ್ತಿಲ್ಲ ಕೃಷ್ಣ. ಆದಷ್ಟು ಅವಳಿಂದ ದೂರ ಇರೋ. ಏಯ್, ಇವಾಗ ನಗೋ ಅಂತದ್ದು ನಾನು ಏನು ಹೇಳ್ಬಿಟ್ಟೆ? ನಾನೇನು ತಮಾಷೆ ಮಾಡಿಸಿದೆನಾ? ಆಯ್ತು, ಸೀರಿಯಸ್ ಆಗೇ ಮಾತಾಡ್ತೀನಿ. ನನಗೇನು ಅನ್ನಿಸ್ತಿದೆ ಗೊತ್ತಾ? ಏನು? ನೀನು ಹೋದ ಜನ್ಮದಲ್ಲಿ ಸ್ಕ್ರಿಪ್ಟ್ ರೈಟರ್ ಆಗಿದೆ ಅನ್ಸುತ್ತೆ. ಅದರಲ್ಲೂ ಸೀರಿಯಲ್ ಸ್ಕ್ರಿಪ್ಟ್ ರೈಟ್ರು. ಈ ಅತ್ತೆ ಸೊಸೆ ಕಿರಿಕು, ಗಂಡ ಹೆಂಡತಿ ಜಗಳ, ಇದನ್ನೆಲ್ಲ ಬಾರ್ದು ಬೇಸತ್ತೋಗಿದ್ಯಾ. ಹೋದ ಜನ್ಮದನ್ನೇ ಇವಾಗಲೂ ಕ್ಯಾರಿ ಮಾಡ್ತಿದ್ಯಾ ಅಂತ ಅನ್ಸುತ್ತೆ.
ಡ್ರಾಮಾ, ಹೆವಿ ಡ್ರಾಮಾ. ಇಲ್ಲಿ ಸೀರಿಯಸ್ ಆಗಿ ಸೀಕ್ರೆಟ್ ಆಗಿ ಯಾರು ವಿಲನ್ ಆಗಿರ್ಬೋದು, ಯಾರು ಯಾರನ್ನ ಗಾಳಾಗ್ತಿರ್ಬೋದು, ಇದನ್ನೆಲ್ಲ ನೀವು ನೋಡ್ಬೇಕೆ? ಆಗಿದ್ರೆ ಈಗೂ ಉಂಟೆ ನಮ್ಮ ಮನೆ ಕತೆ ನಿಮ್ಮ ಜೊತೆ. ಅ, ಅ, ಏನ್ ಕತೆ ಯಶೋನಿಂದು? ಏಯ್ ಏನೋ ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ತಮಾಷೆ ಮಾಡ್ತೀಯಾ, ಕಾಮಿಡಿ ಮಾಡ್ತೀಯಾ? ಕಾಮಿಡಿ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ಸಲ ಈ ಜಿ ಕುಟುಂಬದಲ್ಲಿ ದಿ ಬೆಸ್ಟ್ ಸ್ಕ್ರೀನ್ ಪ್ಲೇ ನಿನಗೆ ಫಿಕ್ಸ್. ಕೃಷ್ಣ ನೀನಿದ್ಯಾ ನೋಡು, ನೀನಿದ್ಯಾ ನೋಡು, ಎಲ್ಲ ವಿಷಯನೂ ತಮಾಷೆಗೆ ಮಾತಾಡ್ತೀಯಲ್ಲೋ. ಯಾಕೋ ಹಿಂಗೆ ನೀನು? ಯಶೋ, ನಿನಗೊಂದು ಮಾತು ಹೇಳ. ಏನೋ ಕಾಮಿಡಿನಾ? ಯಾರೋ ಪ್ಲ್ಯಾನ್ ಮಾಡ್ತಾರೆ, ಯಾರೋ ಬಲೆಗೆ ಹಾಕೊಳ್ಳೋದಕ್ಕೆ ಈ ಥರ ಫೋಟೋ ರೆಡಿ ಮಾಡಿಸ್ತಾರೆ, ನಮ್ಮನ್ನು ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ. ಈ ಥರ ಎಲ್ಲ ನೀನು ಮಾತಾಡ್ತಿದ್ಯಲ್ಲ, ಇದೆಲ್ಲ ಸುಳ್ಳು ಯಶು. ಈ ಥರದ್ದೇನು ಇರಲ್ಲ. ಇದೆಲ್ಲ ಬರೀ ನಿನ್ನ ತಲೆಯಲ್ಲಿದೆ ಅಷ್ಟೇ. ನಿಮಗೆ ಒಂಥರ ಭ್ರಮೆ, ಈ ಭಯದಿಂದ ಬರ್ತಿರೋ ಭ್ರಮೆ. ಈ ಫೋಟೋ ನಮ್ಮ ಮನೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ವ್ಯಕ್ತಿ ತಿಳ್ಕೊಂಡು ಅದನ್ನು ಯಾರ ಹತ್ರನೂ ಕೇಳದೆ ಹೇಳ್ದೆ ಅದನ್ನು ತಗೊಂಡೋಗಿ ರೆಡಿ ಮಾಡಿಸ್ಕೊಂಡು ಬಂದು ಅದೇ ಜಾಗದಲ್ಲಿ ಇಟ್ಟಿದ್ದಾರೆ. ನಿನಗೆ ಅಲ್ಲೇ ಗೊತ್ತಾಗಲ್ವಾ ಆ ವ್ಯಕ್ತಿ, ಆ ವ್ಯಕ್ತಿತ್ವ ಎಂಥದ್ದು ಅಂತ? ಇದು ಬೆಲೆ ಕಟ್ಟಕ್ಕಾಗಲ್ಲ ಯಶು. ಇದು ಅವ್ರ ಒಳ್ಳೆತನ ತೋರಿಸುತ್ತೆ. ಈ ಪ್ರಪಂಚದಲ್ಲಿ ಈ ಥರ ಒಳ್ಳೆ ಜನರು ಇದ್ದಾರೆ ಅಂತ ತೋರಿಸುತ್ತೆ. ಅದರಲ್ಲೂ ಇರಕ್ಕೂ ಒಬ್ಳು. ನಾನು ನಂಬು ಯಶೋ. ಅಮ್ಮ, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ನೋಡು, ಅಮ್ಮನು ನಗ್ನಗ್ತಾ ಹೂ ಅಂದ್ಲು. ಏಯ್ ಹುಡುಗಾಟ ಆಡ್ತಿದ್ಯಾ? ಅವ್ರು ಹೇಗೋ ಮಾತಾಡೋದಕ್ಕಾಗುತ್ತೆ? ಅಮ್ಮ ಮಾತಾಡೋದು ಬರೀ ನನಗೆ ಮಾತ್ರ ಕೇಳಿಸುತ್ತೆ ಯಶೋ, ನಿಮಗೆಲ್ಲ ಕಿವಿ ಹೈಬು. ನೀನು ಸುಮ್ಮನೆ ತಲೆಗೆ ಏನೇನೋ ಹುಳ ಬಿಡ್ಕೋಬೇಡ. ನೋಡೋ, ಆರಾಮಾಗಿರೋದು ಕಲಿ. ನಾವು ಒಳ್ಳೆ ಜನ ಅಂದಮೇಲೆ ನಮ್ಮ ಸುತ್ತನ ಒಳ್ಳೆ ಜನ ಇರ್ತಾರೆ. ಅಮ್ಮ, ನೀನು ಯಶುನ ಸ್ವಲ್ಪ ಕೂಲಾಗಿಡು, ಓಕೆನಾ? ಬರಲಾ? ಮುದ್ದು ಯಶು. ಹೋಗ. ಬ್ರದರ್, ಏನು ಸಮಾಚಾರ?